ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತೊಂದು ಸ್ಪೆಷಲ್ ಚಿಕನ್ ಸ್ಪೈಸಿ ಗ್ರೇವಿ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಹೇಗೆ ಮಾಡೋದು, ಅದಕ್ಕೆ ಎಂತೆಲ್ಲ ಬೇಕು ತೋರಿಸ್ತೇವೆ ಬನ್ನಿ. ಒಂದು ಅರ್ಧ ಕೆ ಜಿ ಚಿಕನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು ಒಂದು ಜೀರಿಗೆ, ಕೊತ್ತಂಬರಿ ಕಾಳು, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಾಳುಮೆಣಸು ಇವೆಲ್ಲವನ್ನು ಹಾಕಿ ನಾನು ಪೌಡರ್ ಮಾಡಿ ಹಾಕ್ಕೊಂತಿದ್ದೆ ಇದಕ್ಕೆ. ಮತ್ತು 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 2 ಟೀ ಸ್ಪೂನಷ್ಟು ಮೊಸರು. ಸೊ ಇದಕ್ಕೆ ಮೊಸರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಬೇಕಾದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಇದು ಆಪ್ಷನಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಹಾಕಕ್ಕೆ ಬಿಡ್ತಿದ್ದೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬಿಡಿ, ಇಲ್ಲಾಂದರೆ ಒಂದು ಕಾಲು ಗಂಟೆ 10 ಮಿನಿಟ್ಸು ಸಾಕು. ಮ್ಯಾರಿನೇಟ್ ಹಾಕೋದ್ರೊಳಗೆ ನಾವು ಒಂದು ಪಾತ್ರೆ ಇಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಬ. ಈರುಳ್ಳಿ ಮಾತ್ರ ಫುಲ್ ಫ್ರೈ ಆಯ್ಕೆ, ಬ್ರೌನ್ ಕಲರ್ ಆಯ್ಕೆ. ಈರುಳ್ಳಿ ಚೆಂದ ಫ್ರೈ ಆಯಿತು. ಸೊ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ನಾ ಚಿಕನ್ ಮ್ಯಾರಿನೇಟ್ ಮಾಡೋತ್ತಿಗೆ ಹಾಕಿದೈತೆ, ನೀವು ಉಪ್ಪು ನೋಡ್ಕೊಂಡು ಹಾಕಣಿ ಆಮೇಲೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆತಿತ್ತು. ಒಂದು ಸಣ್ಣ ಟೊಮೆಟೊನ ನಾನು ರುಬ್ಕೊಂಡು ಇಟ್ಕೊಂಡಿದ್ದೆ, ಒಂದು ಅರ್ಧ ಲಿಂಬುನೇ ಇದಕ್ಕೆ ಸೇರಿಸ್ತಿದ್ದೆ. ಟೊಮೆಟೊ ಬಂದು ಆಪ್ಷನಲ್ಲ, ಯಾಕಂದರೆ ಗ್ರೇವಿ ಸ್ವಲ್ಪ ನಿಮಗೆ ಬೇಕಂಬಂಗಿದ್ರೆ ಟೊಮೆಟೊ ಹಾಕೊಳ್ಳಕ್ಕೆ, ಇಲ್ಲ ನಮಗೆ ಡ್ರೈ ಆಗಿ ಫ್ರೈ ಥರನೇ ಬೇಕಂದರೆ ಟೊಮೆಟೊ ಬೇಡ. ನನಗೆ ಈಗ ಸ್ವಲ್ಪ ಗ್ರೇವಿ ಥರ ಬೇಕು, ಅದಕ್ಕೆ ನಾನು ಟೊಮೆಟೊ ಸೇರಿಸ್ತಿದ್ದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ಕೂಡಲೇ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಒಟ್ಟಿಗೆ ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೈತೆ. ಸೊ ಅದನ್ನು ಇದಕ್ಕೆ ಸೇರಿಸ್ಕಣಿ. ಪುದೀನ ಇದ್ದರೆ ಹಾಕಣಿ, ಇಲ್ಲಾಂದ್ರೆ ಬೇಡ. ಕೆಲವರಿಗೆಲ್ಲ ಪುದೀನ ಇಷ್ಟ ಆಗ್ತಿಲ್ಲ, ಇಷ್ಟ ಇದ್ದಿದ್ದಾರೆ ಹಾಕೊಂಡ್ ಬೇಡ, ಆಪ್ಷನಲ್ಲ ಅದು ಕೂಡ. ಸೊ ಇದನ್ನೇ ಒಂದು 3 ರಿಂದ 4 ನಿಮಿಷ ಕುದಕ್ಕೆ ಬಿಡಿ, ಚೆಂದಾಗಿ ಬೇಯ್ತು. ಸೊ ಇದು ಇವಾಗ ಬೇಯ್ತು. ಸೊ ಇವಾಗ ಚಿಕನ್ ಸ್ಪೈಸಿ ಗ್ರೇವಿ ರೆಡಿ ಆಯಿತು. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.